ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ ನಾಷ್ಟಕ್ಕೆ ವಾಂಗಿಬಾತ್ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ವಾಂಗಿಬಾತ್ಗೆ ಈ ಥರ ಉದ್ದಾಗಿರೋ ಬದನೆಕಾಯಿ ತೊಗೋಬೇಕು. ಸಣ್ಣ ಸಣ್ಣಗೆ ಈ ಥರ ಚೆನ್ನಾಗಿ ಬೇಯಬೇಕು ಅಂದರೆ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು. ದಪ್ಪಾಗಿ ಹಾಕಿದ್ರೆ ಬೇಯೋದಿಲ್ಲ. ವಾಂಗಿಬಾತ್ಗೆ ಏನೇನು ಬೇಕು ಅಂದರೆ ಈರುಳ್ಳಿ, ಒಂದೆರಡು ಒಣಮೆಣ್ಸಿನ್ಕಾಯಿ, ಒಂದು ಟೊಮೆಟೊ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು. ಬದನೆಕಾಯಿ ಬೇಯಬೇಕಲ್ಲ ಎಣ್ಣೆಯಲ್ಲಿ, ಅದಕ್ಕೆ ಕಡಲೆಬೀಜ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದೆರಡು ಒಣಮೆಣ್ಸಿನ್ಕಾಯಿ. ಕಡಲೆಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಾಸಿವೆ ಹಾಕ್ಕೊಬೇಕು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಒಂದೇ ಥರ ತಿಂಡಿ ಮಾಡಿ ಬೇಜಾರಾಗಿದ್ದರೆ ಬದನೆಕಾಯಿ ಇದ್ರೆ ಮನೆಯಲ್ಲಿ ಈ ಥರ ವಾಂಗಿಬಾತ್ ಮಾಡಿ ಚೆನ್ನಾಗಿರುತ್ತೆ ನೋಡಿ. ಇವಾಗ ಒಂದು ಈರುಳ್ಳಿ ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಊರಿಂದ ಬದನೆಕಾಯಿ ಬಂದಮೇಲೆ ನಾನು ವಾರದಲ್ಲಿ ಒಂದು ಸಾರಿ ಆದರೂ ಮಾಡ್ತಾನೆ ಇರ್ತೀನಿ ವಾಂಗಿಬಾತನ್ನ. ಅದಕ್ಕೆ ಈ ರೆಸಿಪಿ ಮಾಡಾಕಬೇಕು ಅಂತ ಅಂದ್ಕೊಂಡು ಇವತ್ತು ಹಾಕ್ತಾಯಿದ್ದೀನಿ. ಬದನೆಕಾಯಿ ಜೊತೆಗೆ ಕಿರುಳಿಕಾಯಿ ಇತ್ತಂತೆ ತಂದಿದ್ದ, ಆದರೂ ಸಹ ಉಪ್ಪಿನಕಾಯಿಗೆ ರೆಸಿಪಿನ ಹಾಕ್ತಿದ್ದೀನಿ ಇದೇ ವಿಡಿಯೋದಲ್ಲಿ ನೋಡಿ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕೊಂಡು ಸಣ್ಣದಾಗಿ ಹಚ್ಕೊಂಡಿರೋಂಥ ಬದನೆಕಾಯಿನೆಲ್ಲ ಚೆನ್ನಾಗಿ ನೀರು ಸೋರಿಸಿ ಇವಾಗ ಬಾಣಲೆಗೆ ಹಾಕೋತಿದ್ದೀನಿ. ಇದು ಚೆನ್ನಾಗಿ ಎಣ್ಣೆನೆಲ್ಲ ಬೇಯಬೇಕು. ಬದನೆಕಾಯಿಗೆ ಯಾವುದೇ ರೀತಿ ನೀರು ಹಾಕೋಂಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಇದನ್ನು ಒಂದು ಮೇಲೆ ಏನಾದರೂ ಒಂದು ಮುಚ್ಚಳವನ್ನು ಮುಚ್ಚಿ ಇಟ್ಟರೆ ಚೆನ್ನಾಗಿ ಬೇಯುತ್ತೆ. ನಮ್ಮ ಹುಡುಗರಿಗಂತೂ ವಾಂಗಿಬಾತ್ ಅಂದರೆ ತುಂಬ ಇಷ್ಟ. ಇದು ಸ್ವಲ್ಪ ಹೊತ್ತು ಬೇಯಲಿ ಫ್ರೆಂಡ್ಸ್, ಬದನೆಕಾಯಿ ಚೆನ್ನಾಗಿ ಹಿಡೀಲಿ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಮುಚ್ಚಳ ಮುಚ್ಚಿ ಇಟ್ಕೊತಿದ್ದೀನಿ. ಇದ್ರ ಜೊತೆಗೆ ಟೊಮೊಟೊನೂ ಹಾಕಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಕೆಲವರು ಟೊಮೊಟೊ ಹಾಕೋಲ್ಲ, ಆದರೆ ಟೊಮೊಟೊ ಹಾಕಿದ್ರೆ ಸ್ವಲ್ಪ ಟೇಸ್ಟಾಗಿರೋದು. ಯಾವುದೇ ಅಡುಗೆ ಆದರೂ ಅಷ್ಟೇ ಟೊಮೊಟೊ ಹಾಕಿದ್ರೆ ಟೇಸ್ಟು ನಮಗಂತೂ. ಅದಕ್ಕೆ ನಾನು ಟೊಮೊಟೊ ಆ್ಯಡ್ ಮಾಡ್ಕೊತೀನಿ. ಇವಾಗ ಒಂದು ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ, ಒಂದು 10 ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಬೆಂದು ಬದನೆಕಾಯಿ. ಇವಾಗ ಇದಕ್ಕೆ ನಾನು ಬಿಸಿಬೇಳೆಬಾತ್ ಪೌಡರು MTR ತರಿಸಿದ್ದೆ, ಪೌಡರನ್ನು ಹಾಕ್ತಿದ್ದೀನಿ. ಇದರಲ್ಲೇ ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ. ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕ್ಕೊಬಾರ್ದು, ಖಾರ ಆಗಿಬಿಡುತ್ತೆ ಮಕ್ಕಳಿಗೆ. ಸ್ವಲ್ಪ ಹುಣಸೆಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ, ಅದನ್ನು ಸಹ ಗೊಜ್ಜಿಗೆ ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕ್ಕೊಬಾರ್ದು, ಬದನೆಕಾಯಿ ಆಲ್ರೆಡಿ ಬೆಂದಿದೆ. ಅದಕ್ಕೆ ಹುಣಸೆಹಣ್ಣು ನೆನೆ ಹಾಕಿದ ನೀರು ಅಷ್ಟೇ ಹಾಕೋದು ನಾನು. ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ರೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ, ಎಣ್ಣೆ ಬಿಟ್ಕೊಂಡು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ನಾನು ಒಂದಿನಕ್ಕೆ ಮೊದಲೇ ಕಿರುಳಿಕಾಯಿನೆಲ್ಲ ಸಣ್ಣದಾಗಿ ಹಚ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಅರಿಶಿನ ಹಾಕಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಟಿದೆ ನೋಡಿ. ಒಂದಿನ ಆದಮೇಲೆ ಈ ಥರ ಇದೆ ಇದು. ಇದಕ್ಕೆ ಇವಾಗ ಯಾವ ಥರ ಉಪ್ಪಿನಕಾಯಿ ಹಾಕೋಬೇಕು ಅಂತ ಅಂದರೆ, ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದೆರಡು ಮೆಂತ್ಯ ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು. ಉಪ್ಪಿನಕಾಯಿಗೆ ಮಸಾಲ, ಕಿರುಳಿಕಾಯಿ ಉಪ್ಪಿನಕಾಯಿ ಬೆಳಗ್ಗೆನೇ ಎದ್ದು ಆಳೋಟಲ್ಲಿ ಅಂತಂದರೆ ಪಿತ್ತ ಎಲ್ಲ ಇದಾಗುತ್ತೆ, ವಾಸಿಯಾಗುತ್ತೆ. ತಲೆ ಸುತ್ತಿರೋರ್ಗೂ ಒಳ್ಳೆಯದು ಕಿರುಳಿಕಾಯಿ, ಮತ್ತು ಲೋ BP ಇರೋರ್ಗೂ ತುಂಬ ಒಳ್ಳೆಯದು. ತಿಂದರೆ ಸ್ವಲ್ಪ ಹೆಲ್ತ್ಗೆ ಒಳ್ಳೆಯದು. ಇದರಲ್ಲಿ ಕಹಿ ಅಂಶ ಇದೆಯಲ್ಲ, ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಉಪ್ಪಿನಕಾಯಿ ತಿಂದರೆ ತುಂಬ ಚೆನ್ನಾಗಿರುತ್ತೆ.
ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೆಂತ್ಯ, ಕೈ ಆಗಿಬಿಡುತ್ತೆ ಅಂತ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೊಬೇಕು. ನಾನು ಇದಕ್ಕೆ ನಿಂಬೆಹಣ್ಣಿಂದು ಕಿರುಳಿಕಾಯಿ ಕುಯ್ದು ಹಾಕಿದ್ನಲ್ಲ, ಅದ್ರ ನೀರು ಬಿಟ್ಕೊಂಡಿತ್ತು, ಅದರೆಲ್ಲ ಈ ಮಸಾಲೆನೇ ರುಬ್ತಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಇದು ಹುರ್ಕೊಂಡಿರೋವಂಥ ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯನೆಲ್ಲನೂ ಜೊತೆಲೇ ನೂನೆಗೆ ರುಬ್ಕೊತಿದ್ದೀನಿ. ಮೆಣ್ಸಿನ್ಕಾಯಿ ಪುಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಇದು, ಅದಕ್ಕೆ ಒಣಮೆಣ್ಸಿನ್ಕಾಯಿನ ರುಬ್ಬಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು. ಉಪ್ಪಿನಕಾಯಿಗೆ ಎಣ್ಣೆ ಹಾಕಿದ್ರೆ ಬೇಗ ಕೆಡಲ್ಲ, ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಉಪ್ಪಿನಕಾಯಿಗೆಲ್ಲ ಹಿಂಗೆ ಹಾಕಿದ್ರೇ ಚೆನ್ನಾಗಿರೋದು, ಹಿಂಗೆ ಹಾಕೋಬೇಕು. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದು, ಉಪ್ಪು ಹಾಕ್ಕೊಂಡಿದ್ದ, ಅರ್ಶಿನ ಹಾಕ್ಕೊಂಡಿದ್ದಂಥ ಕಿರುಳಿಕಾಯಿನೆಲ್ಲನೂ ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಿಂಗೆ ಬಾಡಿಸ್ಕೊಂಡು, ಇದಕ್ಕೆ ಇವಾಗ ರುಬ್ಕೊಂಡಿದ್ನಲ್ಲ ಮಸಾಲ, ನಾನು ಇದಕ್ಕೆ ಯಾವ ನೀರನ್ನು ಹಾಕ್ಕೊಂಡಿಲ್ಲ. ಕಿರುಳಿಕಾಯಿಯ ನೀರು ಬಿಟ್ಕೊಂಡಿತ್ತು, ಅದು ರಸ ಬಿಟ್ಕೊಂಡಿತ್ತು, ಅದೇ ರಸದಲ್ಲಿ ಈ ಥರ ರುಬ್ಕೊಂಡಿದ್ದೀನಿ. ನೀರು ಹಾಕಿರೋ ಪದಾರ್ಥಗಳು ಕೈಯಲ್ಲಿ ನೀರು ಇಲ್ಲ ಸೌಟಲ್ಲಿ ನೀರು ಏನಾದರೂ ಇದ್ದರೆ ಉಪ್ಪಿನಕಾಯಿ ಬೇಗ ಕೆಡುತ್ತೆ. ಅದರಿಂದ ಎಲ್ಲ ಒರೆಸ್ಕೊಂಡೇ ಕ್ಲೀನಾಗಿ ಇದು ಮಾಡ್ಕೊಳ್ಳಿ. ನಾನು ಉಪ್ಪಿನಕಾಯಿಗೆ ಫಸ್ಟೇ ತೊಳೆದು ಕಿರುಳಿಕಾಯಿನೆಲ್ಲ ಬಟ್ಟೆನಲ್ಲಿ ಒರೆಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಕಟ್ ಮಾಡೋ ಚಾಕು ಮಣೆ ಕೂಡ ಚೆನ್ನಾಗಿ ಒರೆಸ್ಕೊಂಡಿದ್ದೆ, ತೇವಾಂಶ ಇಲ್ಲದೆ ಇರೋ ಥರ. ನೋಡಿ ಇವಾಗ ಆಗಿದೆ. ಇದನ್ನು ಒಂದು 2-3 ದಿನ ಇಟ್ಟರೆ ಈಚೆನೇ ತುಂಬ ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟು ಸ್ಯಾರಿ ತೊಗೊಳಕ್ಕೆ ಅಂತ ಅಂಗಡಿಗೆ ಹೋಗಿದ್ವಿ. ನನ್ನ ತಮ್ಮ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿದ್ದ. ಇಲ್ಲೇ ನಮ್ಮ ಪಕ್ಕದವರೆಲ್ಲ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ, ಈ ಸ್ಯಾರಿನ ಹಬ್ಬಕ್ಕೆ ಅಂತ. ನೆಕ್ಸ್ಟ್ ಇದು ನಾರುಬೆಳೆ ಸೊಪ್ಪು ಅಂತ ಫ್ರೆಂಡ್ಸ್. ಇದು ಮಸೊಪ್ಪಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಇದು ಬಾಣದಿದ್ರಿಗೆ ಸನ್ನಿಯಾಗಿದ್ದರೆ ಈ ಥರ ಸೊಪ್ಪನ್ನ ತಿನ್ನಿಸ್ತಾರೆ. ಮತ್ತು ಇದಕ್ಕೆ ಸ್ವಲ್ಪ ಹತ್ತಿನ ಹಾಕ್ಬಿಟ್ಟು ಕಿವಿಗೆ ಹಾಕ್ಕೊಂಡ್ರೆ ತಲೆನೋವು, ಶೀತ ಎಲ್ಲ, ಕೆಮ್ಮೆಲ್ಲ ಕಡಿಮೆ ಆಗುತ್ತೆ. ಸೊ ನಾನು ಇದನ್ನು ತಂದು ಇದನ್ನು ಸೋಸಿ ಇಟ್ಕೋತಿದ್ದೆ, ನೈಟಿಗೆ ಮಸೊಪ್ಪಾಗುತ್ತೆ ಅಂತ. ನೋಡಿ ಈ ಥರ ಇರುತ್ತೆ. ಇದು ನಾರುಬೆಳೆ ಸೊಪ್ಪು ಅಂತ ನಮ್ಮ ಕಡೆ ಅಂತಾರೆ. ನಿಮ್ಮ ಕಡೆ ಯಾವ ಥರ ಅಂತಾರೆ, ಈ ಹೆಸರಿಂದ ಕರೀತಾರೆ ಈ ಸೊಪ್ಪನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.